ಶೋಕ್ದಾರ್ ನಟ ಧನ್ವೀರ್ ಸದ್ಯ ವಾಮನ ಸಿನಿಮಾದ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಇದೇ ವೇಳೆ ಅಣ್ಣನಂತಿರೋ ನಟ ದರ್ಶನ್ ತೂಗುದೀಪ್ ಅವರ ಕಷ್ಟದ ದಿನಗಳನ್ನ ನೆನೆದು ಡಿವಾಸ್ಗಾಗಿ ಅಂದು ಯಾರು ಮುಂದೆ ಬರಲಿಲ್ಲ, ಆದ್ರೆ ನಾನು ಸಾಯೋವರೆಗೂ ದರ್ಶನ್ ಅಣ್ಣನ ಜೊತೆಗಿರ್ತೀನಿ ಎಂದಿದ್ದಾರೆ. ನಟ ದರ್ಶನ್ ತೂಗುದೀಪ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ರು. ಆ ಸಮಯದಲ್ಲಿ ದರ್ಶನ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರೆಲ್ಲ ದರ್ಶನ್ ಅವರನ್ನ ಭೇಟಿ ಮಾಡೋ ಅಥವಾ ಅವ್ರ ಬಗ್ಗೆ ಮಾತನಾಡುವ ಪ್ರಯತ್ನ ಕೂಡ ಮಾಡಿರ್ಲಿಲ್ಲ. ಆದ್ರೆ ದರ್ಶನ್ಗಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಸಾಕಷ್ಟು ಓಡಾಡಿದ್ದಾರೆ. ಈ ವೇಳೆ ಅವರ ಜೊತೆಯಾಗಿದ್ದು ನಟ ಧನ್ವೀರ್. ಸದ್ಯ ಅಣ್ಣ ದರ್ಶನ್ ಅವರ ಕೆಟ್ಟ ಗಳಿಗೆಯಲ್ಲಿ ಅವರಿಗಾಗಿ ಯಾರು ಮುಂದೆ ಬಂದಿರಲಿಲ್ಲ ಎಂಬ ವಿಚಾರಕ್ಕೆ ಧನ್ವೀರ್ ಬೇಸರ ಹೊರಹಾಕಿದ್ದಾರೆ. ಧನ್ವೀರ್ ನಟನೆಯ ವಾಮನ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಸಿನಿಮಾ ಪ್ರಚಾರದಲ್ಲಿ ಬ್ಯುಸಿಯಾಗಿರುವ ಧನ್ವೀರ್ ದರ್ಶನ್ ಅವರ ಬಗ್ಗೆ ಕೆಲ ವಿಚಾರಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ. ಇವಾಗ ಯಾರೆಲ್ಲ ಮಾತನಾಡ್ತಾರೋ ಅವರೆಲ್ಲ ಮುಂದೆ ಬರಬೇಕಿತ್ತು. ದರ್ಶನ್ ಅವರು ಸುಮಾರು ಜನಕ್ಕೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಏನೋ ಒಂದು ಕೆಟ್ಟ ಗಳಿಗೆ ಇವತ್ತಿಗೂ ನ್ಯಾಯಾಂಗದಲ್ಲಿದೆ. ತೀರ್ಪು ಕೊಡೋದಕ್ಕೆ ನ್ಯಾಯಾಲಯ ಇದೆ. ದರ್ಶನ್ ಅವರು ಅಪರಾಧಿ ಅಂತ ಎಲ್ಲಿಯೂ ಪ್ರೂವ್ ಆಗ್ಲಿಲ್ಲ. ಅದು ಗೊತ್ತಿಲ್ಲದೆ ಯಾಕೆ ಎಲ್ಲರೂ ಹಿಂಜರಿತಾ ಇದ್ರು, ಯಾರು ಮುಂದೆ ಬರಲಿಲ್ಲ. ದರ್ಶನ್ ಅವರ ಋಣ ನನ್ನ ಮೇಲಿದೆ. ಇವತ್ತು ನಾಳೆ ಅಲ್ಲ, ಸಾಯೋವರೆಗೂ ದರ್ಶನ್ ಅಣ್ಣನ ಕೈ ಬಿಡಲ್ಲ, ಅವ್ರ ಜೊತೆ ಇರ್ತೀನಿ ಎಂದಿದ್ದಾರೆ ಧನ್ವೀರ್. ದರ್ಶನ್ ಅಣ್ಣ ಎಷ್ಟೋ ಟ್ರೇಲರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ, ಪ್ರಮೋಷನ್ ನಲ್ಲಿ ಭಾಗಿಯಾಗಿದ್ದಾರೆ. ಅದೆಲ್ಲವನ್ನ ಮಾಡೋ ಅವಶ್ಯಕತೆ ಇರಲಿಲ್ಲ. ನಮ್ ಜೊತೆ ಇರುವವರು ಬೆಳೀಲಿ ಅಂತ ಸಪೋರ್ಟ್ ಮಾಡಿದ್ರು. ಯಾವುದೋ ಒಂದು ನೆಗೆಟಿವ್ ವಿಚಾರದಿಂದ ಅವರ ಪರವಾಗಿ ಯಾರು ಕೂಡ ಮುಂದೆ ಬರಲಿಲ್ಲ ಅಂತ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಧನ್ವೀರ್ ಮಾತನಾಡಿದ್ದಾರೆ. ವಿಜಯಲಕ್ಷ್ಮಿ ಅಕ್ಕ ಒಬ್ಬರೇ ಅಣ್ಣನಿಗೋಸ್ಕರ ಹೋರಾಡ್ತಾ ಇದ್ರು. ಅದನ್ನ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಜೊತೆಯಲ್ಲಿದ್ದವರಿಗೆ ದರ್ಶನ್ ಅಣ್ಣ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಆದ್ರೆ ಅವರ ಕಷ್ಟದ ಸಮಯದಲ್ಲಿ ಒಬ್ಬರೂ ಮುಂದಾಳತ್ವ ವಹಿಸಿಕೊಂಡಿಲ್ಲ. ಅಕ್ಕ ಒಬ್ಬರೇ ಓಡಾಡ್ತಿದ್ರು. ಅದ್ ಏನಾಗುತ್ತೋ ಆಗ್ಲಿ ಅಂತ ಅಕ್ಕನ ಜೊತೆಯಲ್ಲಿ ಸಪೋರ್ಟ್ ಆಗಿ ನಿಂತಿದ್ದೆ. ನಾನು ಸಿನಿಮಾಗೂ ಬರೋದಕ್ಕೂ ಮೊದಲೇ ದರ್ಶನ್ ಅಣ್ಣನ ದೊಡ್ಡ ಫ್ಯಾನ್ ಆಗಿದ್ದೆ. ಇವತ್ತಿಗೂ ಇದ್ದೀನಿ, ಮುಂದೆಯೂ ಇರ್ತೀನಿ ಎಂದಿದ್ದಾರೆ ನಟ ಧನ್ವೀರ್. ಸದ್ಯ ವಾಮನ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದೆ. ಸುಮಾರು 10 ತಿಂಗಳ ಬಳಿಕ ದಿ ಡೆವಿಲ್ ಶೂಟಿಂಗ್ ನಲ್ಲಿ ಭಾಗಿಯಾಗಿರುವ ದರ್ಶನ್ ಶೂಟಿಂಗ್ಗೆ ಹೋಗೋದಕ್ಕೂ ಮೊದಲೇ ವಾಮನ ಚಿತ್ರದ ಟ್ರೇಲರ್ ಲಾಂಚ್ ಮಾಡಿದ್ರು. ಚಿತ್ರತಂಡಕ್ಕೆ ಶುಭ ಕೋರಿ ಜೈಪುರಕ್ಕೆ ಡೆವಿಲ್ ತಂಡದ ಜೊತೆ ಪ್ರಯಾಣ ಬೆಳೆಸಿದ್ರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.